ನಮಸ್ಕಾರ ಎಲ್ರಿಗೂ, ನಾನು ಹರೀಶ್. ನೀವು ನೋಡ್ತಿದ್ದೀರಾ LNT ಕನ್ನಡ. ಈ ವಾರದ ಸುದ್ದಿ ರೌಂಡಪ್ಗೆ ನಿಮಗೆಲ್ಲ ಸ್ವಾಗತ. ಪ್ರತಿ ವಾರದಂತೆ ಈ ವಾರವೂ ಕೂಡ ಕೆಲವೊಂದು ಸ್ವಾರಸ್ಯಕರವಾಗಿರ್ತಕ್ಕಂಥ, ತುಂಬಾ ವಿಶೇಷವಾಗಿರ್ತಕ್ಕಂಥ ಹಾಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಸುದ್ದಿಗಳಿದ್ದಾವೆ. ಹಾಗಾದರೆ ಯಾವುದು ಆ ಸುದ್ದಿಗಳೆಲ್ಲ, ಬನ್ನಿ ನೋಡಿ ತಿಳ್ಕೊಳ್ಳೋಣ. ಗ್ವಾಲಿಯರ್ನಲ್ಲಿ ನದೀಮ್ ಖಾನ್ ಎನ್ನುವಂಥ ವ್ಯಕ್ತಿಯೊಬ್ಬರು ಒಂದು ಬಾಟಲ್ ನೀರನ್ನು ಖರೀದಿ ಮಾಡ್ತಾರೆ. ಒಂದು ಡೈರಿನಲ್ಲಿ, ಅಂದರೆ ಅಂಗಡಿಯಲ್ಲಿ ನೀವು ಒಂದು ಬಾಟಲ್ ನೀರನ್ನು ಖರೀದಿ ಮಾಡ್ತಾರೆ. ನೀರನ್ನು ತಗೊಂಡು ನೀರನ್ನು ಕುಡಿದ ನಂತರ ಅಸ್ವಸ್ಥ ಆಗ್ತಾರೆ. ಅಂದರೆ ತುಂಬಾ ಹುಷಾರಿಲ್ದಿರ ಆಗ್ಬಿಟ್ಟು, ತುಂಬಾ ಸೀರಿಯಸ್ ಆಗಿಬಿಟ್ಟು ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಕಾರಣ ಏನಪ್ಪ ಅಂತ ನೋಡಿದರೆ, ಇವರು ತಗೊಂಡಿರುವಂಥದ್ದು, ಅಂಗಡಿಯಲ್ಲಿ ತಗೊಂಡಿರುವಂಥದ್ದು ಬಿಸ್ಲೇರಿ ನೀರಿನ ಬಾಟಲನ್ನು. ಆದರೆ ಅದು ನಿಜವಾಗ್ಲೂ ಬಿಸ್ಲೇರಿ ಬಾಟ್ಲೇ ಆಗಿತ್ತ ಅಂತ ನೋಡಿದರೆ ಖಂಡಿತವಾಗ್ಲೂ ಇಲ್ಲ. ಅಂದರೆ ಬಿಸ್ಲೇರಿ ಬ್ರ್ಯಾಂಡ್ ಏನಿದೆ, ಆ ಬ್ರ್ಯಾಂಡನ್ನು ಕಾಪಿ ಮಾಡಿರುವಂಥ ಬೇರೆ ಬ್ರ್ಯಾಂಡ್ ನೀವೇನು ನೋಡ್ತಿದ್ದೀರ ಈಗ ನೋಡಿ. ಇಲ್ಲಿ ಬಿಸ್ಲೇರಿ ಅಂತ ಇದೆ, ಒರಿಜಿನಲ್ ಬಾಟ್ಲ್ ಬೇರೆ ಇದೆ, ಒರಿಜಿನಲ್ ಹೆಸರು ಬೇರೆ ಇದೆ, ಇನ್ನು ಬೇರೆ ಬಾಟ್ಲಲ್ಲಿರುವಂಥ ಹೆಸರು ಬೇರೆ ಇದೆ. ಇದೇ ಥರನೇ ತುಂಬ ಕಂಪನಿಗಳು ಈ ಒರಿಜಿನಲ್ ಬ್ರ್ಯಾಂಡ್ನ ಹೆಸರನ್ನ ಇಟ್ಕೊಂಡು ಮೋಸವನ್ನು ಮಾಡ್ತಿದ್ದಾರೆ. ಅಂದರೆ ಇವರು ಪ್ಯೂರ್ ಆಗಿರ್ತಕ್ಕಂಥ ವಸ್ತುಗಳನ್ನ ಕೊಡೋ ಬದಲಾಗಿ ನೋಡಿ, ಇವಾಗ ನೀರು, ಆ ಪ್ಯೂರ್ ನೀರು ಅಲ್ಲ, ಅದೇನೋ ಬೇರೆ ಏನೋ ಅದಕ್ಕೆ ಮಿಕ್ಸ್ ಆಗಿರುವಂಥ ನೀರನ್ನ ಕುಡಿದು ನದೀಮ್ ಖಾನ್ ಅನ್ನುವಂಥ ವ್ಯಕ್ತಿಗೆ ತುಂಬಾ ಹುಷಾರಿಲ್ದಿರಂಗಾಗ್ಬಿಟ್ಟು ಆಸ್ಪತ್ರೆಗೆ ಸೇರಿಸಿರುವಂಥದ್ದಾಗಿದೆ. ನಾವು ಕೂಡ ಹೊರಗಡೆ ಹೋದಾಗ ಕುಡಿಲಿಕ್ಕೋಸ್ಕರ ನೀರನ್ನ ತಗೊಳ್ತೀವಿ. ನಾವು ಯಾವ ಬಾಟ್ಲು, ಯಾವ ಬ್ರ್ಯಾಂಡು ಅದನ್ನೆಲ್ಲ ನೋಡೋಕೆ ಹೋಗಲ್ಲ. ನಮಗೆ ಬೇಕಾಗಿರೋದು ನೀರು. ಏನು ಬಾಯಾರಿಕೆ ಆಗಿರುತ್ತೆ, ದಾಹ ತಣಿಸ್ಕೋಬೇಕು, ಅದಕ್ಕೋಸ್ಕರ ಬಾಯಾರಿಕೆ ಹೋಗ್ಬೇಕು ಅನ್ನೋದಕ್ಕೋಸ್ಕರ ನೀರನ್ನ ತಗೊಳ್ತೀವಿ. ಹಾಗೆ ಮಾಡಿದ್ರೆ ನಮಗೂ ಕೂಡ ಈ ಥರದ ಸಮಸ್ಯೆ ಉಂಟಾಗ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಒಂದು ವೇಳೆ ನೀವು ಹೊರಗಡೆ ನೀರನ್ನ ತಗೊಳ್ಳೇಬೇಕಾದ್ರೆ ಬ್ರ್ಯಾಂಡನ್ನು ನೋಡಿ, ಮೊದಲು ಅದು ಒರಿಜಿನಲ್ ಬ್ರ್ಯಾಂಡ್ ಹೌದಾ ಅಲ್ವಾ ಅನ್ನೋದನ್ನು ನೋಡಿ ಚೆಕ್ ಮಾಡಿ ಆ ಬಾಟಲ್ನ ನೋಡಿಬಿಟ್ಟು ನೀರನ್ನು ತಗೊಳ್ಳಿ. ಅಥವಾ ಮನೆಯಿಂದನೇ ನೀರು ತಗೊಂಡು ಹೋಗುವಂಥದ್ದು ಸೇಫ್ ಆಗಿರುತ್ತೆ. ಬೆಲ್ಜಿಯಂ ದೇಶದಲ್ಲಿ ಕಡಲ ಮಧ್ಯದಲ್ಲಿ ಒಂದು ವಿಂಡ್ ಪವರ್ ಸ್ಟೇಷನ್ನ ತಯಾರಿಸಿದ್ದಾರೆ. ಇದರಲ್ಲಿ ಹಡಗುಗಳನ್ನ ಚಾರ್ಜ್ ಮಾಡುವ ಸಲುವಾಗಿ ಈ ಒಂದು ವಿಂಡ್ ಪವರ್ ಸ್ಟೇಷನ್ನ ತಯಾರಿಸಿದ್ದಾರೆ. ಅಂದರೆ ಈ ಮಾನವ ಸಾಗಣೆ ಮಾಡುವಂಥ ಹಡಗುಗಳಿರ್ಬೋದು, ಅಂದರೆ ಕ್ರೂಸ್ ಹಡಗುಗಳಿರ್ಬೋದು, ಅಥವಾ ಈ ಗೂಡ್ಸ್ ಹಡಗು ಬರ್ತದೆ ನೋಡಿ, ಅಂದರೆ ಕಂಟೈನರ್ಗಳನ್ನ ಹೊತ್ತು ಸಾಗುವಂಥ ಹಡಗು ಏನಿರುತ್ತೆ, ಈ ಹಡಗುಗಳು ವಿಪರೀತವಾಗಿ ಪೊಲ್ಯೂಷನ್ ಮಾಡುತ್ತೆ. ಅಂದರೆ ಹೊಗೆ ಹೊರಗೆ ಹಾಕೋದ್ರ ಮೂಲಕ ಇದು ಪೊಲ್ಯೂಷನ್ ಉಂಟು ಮಾಡುತ್ತೆ. ಈ ಪೊಲ್ಯೂಷನ್ ಏನಾಗುತ್ತೆ, ಈ ಪೊಲ್ಯೂಷನ್ ತಪ್ಪಿಸೋಕ್ಕೋಸ್ಕರವಾಗಿ ಈ ಒಂದು ಪವರ್ ಸ್ಟೇಷನ್ ನ ತಯಾರು ಮಾಡಿದ್ದಾರೆ. ಈ ಪವರ್ ಸ್ಟೇಷನ್ ನಲ್ಲಿ ಮಾಮೂಲಿಯಾಗಿರ್ತಕ್ಕಂಥ ಹಡಗು, ಅಂದ್ರೆ ಕ್ರೂಸ್ ಹಡಗುಗಳಿಗೆ 2 ಮಿಲಿಯನ್ ವ್ಯಾಟ್ಗಳಷ್ಟು ಕರೆಂಟ್ ಸಪ್ಲೈನ ಕೊಡೋದಲ್ಲದೇನೆ, ಈ ಗೂಡ್ಸ್ ಹಡಗು ಏನು ಬರುತ್ತೆ, ಅಂದ್ರೆ ಕಂಟೈನರ್ನ ಹೊತ್ತು ಸಾಗುವಂತ ಗೂಡ್ಸ್ ಹಡಗು ಏನು ಬರುತ್ತೆ, ಈ ಗೂಡ್ಸ್ ಹಡಗುಗಳಿಗೆ ಒಂದು ಕಾಲಕ್ಕೆ ಅಟ್ ಅ ಟೈಮ್ಗೆ 8 ಮಿಲಿಯನ್ ವ್ಯಾಟ್ಗಳಷ್ಟು ಕರೆಂಟ್ ಪವರ್ನ ಕೊಡ್ಬೋದಂತೆ. ಹಾಗೇನೆ ಈ ಪವರ್ ಸ್ಟೇಷನ್ ನಿಂದ ಮನೆಗಳಿಗೆ ಕರೆಂಟ್ ಕೊಡೋದಾದ್ರೆ, ಅಂದ್ರೆ ಅಟ್ ಎ ಟೈಮ್ ಒಂದು ಟೈಮಿಗೆ 1,90,000 ಮನೆಗಳಿಗೆ ಈ ಪವರ್ ಸ್ಟೇಷನ್ ನಿಂದ ಕರೆಂಟ್ ಅನ್ನು ಕೊಡಬಹುದಾಗಿದೆ ಅಂತೆ. ಅಂದ್ರೆ ಇದು ವಿಶ್ವದ ಮೊಟ್ಟ ಮೊದಲ ಕಡಲ ಮಧ್ಯದಲ್ಲಿ ತಯಾರು ಮಾಡದಿರ್ತಕ್ಕಂಥ ವಿಂಡ್ ಪವರ್ ಸ್ಟೇಷನ್ ಇದಾಗಿದೆ. ಸದ್ಯದಲ್ಲೇ ಬರ್ಲಿಕ್ಕಿದೆ ಹಾರುವ ಟ್ಯಾಕ್ಸಿ. ಅಂದ್ರೆ ನಾವು ಹಾರುವಂತ ವಿಮಾನವನ್ನು ನೋಡಿದ್ದೀವಿ, ಹೆಲಿಕಾಪ್ಟರ್ನ ನೋಡಿದ್ದೀವಿ. ವಿಮಾನದಲ್ಲಿ 100-150 ಜನ ಇರ್ಬೋದು, ಹಾಗೆ ಹೆಲಿಕಾಪ್ಟರ್ನಲ್ಲಿ 50-100 ಜನಗಳಷ್ಟು ಜನವನ್ನ ಕರ್ಕೊಂಡು ಹೋಗ್ತಾರೆ, ಅಥವಾ 10-20 ಜನರನ್ನ ಕರ್ಕೊಂಡು ಹೋಗುವಂತ ಹೆಲಿಕಾಪ್ಟರ್ ವಿಮಾನಗಳನ್ನ ನಾವು ನೋಡಿದ್ದೀವಿ. ಆದ್ರೆ ಹಾರುವ ಟ್ಯಾಕ್ಸಿ ಬರ್ತಾ ಇದೆ. ಅಂದ್ರೆ ಇದರಲ್ಲಿ 4 ಜನ ಹಾಗೆ ಸ್ವಲ್ಪ ಲಗೇಜ್ ಅನ್ನು ಕೂಡ ತಗೊಂಡು ಹೋಗ್ಬೋದಂತೆ. ಅಂದ್ರೆ ಇದರ ಹೆಸರು ಬಂದು ವಿಂಡ್ ಕ್ಯಾಚರ್ ಅಂತ. ವಿಸ್ಕ್ ಏರೋ ಎನ್ನುವಂತ ಕಂಪನಿ ಈ ವಿಂಡ್ ಕ್ಯಾಚರ್ ಎನ್ನುವಂತ ಒಂದು ಹಾರುವ ಟ್ಯಾಕ್ಸಿಯನ್ನ ಸಿದ್ಧಪಡಿಸ್ತಾ ಇದೆ, ತಯಾರು ಮಾಡ್ತಾ ಇದೆ. ಇದು 2030ಕ್ಕೆ ಇದು ತನ್ನ ಕೆಲಸವನ್ನು ಶುರು ಮಾಡುತ್ತೆ ಅಂತ ಹೇಳಿ ಈ ಕಂಪನಿಯ CEO ಅಧಿಕೃತವಾಗಿ ಹೇಳ್ಕೊಂಡಿದ್ದಾರೆ. ಈ ಹಾರುವ ಟ್ಯಾಕ್ಸಿಲಿ ಹೋಗ್ಬೇಕಾದ್ರೆ ನಾವು 2030 ತನಕ ಕಾಯಲೇಬೇಕಾಗುತ್ತೆ. ಬಹಳಷ್ಟು ವರ್ಷಗಳ ಹಿಂದೆ ಮನೆಯನ್ನ ಕಟ್ಟಬೇಕಾದ್ರೆ ಕಲ್ಲು ಮಣ್ಣುಗಳನ್ನು ಬಳಸ್ತಾ ಇದ್ರು. ಅಂದ್ರೆ ಕಲ್ಲಿನಲ್ಲಿ ಮನೆ ಕಟ್ಟುವ ಮೂಲಕ, ಅಥವಾ ಮಣ್ಣಿನಲ್ಲಿ ಮನೆಯನ್ನು ಕಟ್ಟುವ ಮೂಲಕ, ಅಥವಾ ಬೇಯಿಸಿದ ಇಟ್ಟಿಗೆಯಲ್ಲಿ ಮನೆಯನ್ನು ಕಟ್ಟುವ ಮೂಲಕ ಮನೆಯನ್ನ ಕಟ್ತಾ ಇದ್ರು. ಸ್ವಲ್ಪ ಈಗ ಆಧುನಿಕ ದಿನಗಳಲ್ಲಿ ಸಿಮೆಂಟ್ ಇಟ್ಟಿಗೆಗಳು ಬರ್ತಾ ಇದ್ದಾವೆ, ಹಾಗೆ ಬೇರೆ ತರದ ಕಲ್ಲುಗಳನ್ನ ಅಥವಾ ಬೇರೆ ತರದ ಇಟ್ಟಿಗೆಗಳನ್ನ ಬಳಸ್ಕೊಂಡು ಮನೆಯನ್ನು ಕಟ್ತಾ ಇದ್ದಾರೆ. ಹಾಗೆ ಮನೆ ಕಟ್ಟಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ, ಈಗಿನ ಆಧುನಿಕ ದಿನದಲ್ಲಿ ಮನೆಯನ್ನು ಕಟ್ಟಬೇಕಾದ್ರೆ ಅದಕ್ಕೆ ಸಿಮೆಂಟ್ ಬೇಕೇ ಬೇಕು. ಸಿಮೆಂಟ್ ಇಲ್ಲದೆ ಮನೆಯನ್ನು ಕಟ್ಟೋಕೆ ಆಗಲ್ಲ. ಅಂದ್ರೆ ಅದು ಪ್ಲಾಸ್ಟರಿಂಗ್ ಮಾಡೋದಕ್ಕಾಗಿರ್ಬೋದು, ಅಥವಾ ಒಂದು ಇಟ್ಟಿಗೆಯನ್ನು ಜೋಡಿಸಿ ಮನೆ ಕಟ್ಟೋದಕ್ಕಾದ್ರೂ ಕೂಡ, ಅಥವಾ ಮನೆಯ ಮೇಲ್ಗಡೆ ಟೆರೆಸ್ ಅಂದ್ರೆ ಸ್ಲ್ಯಾಬ್ ಅನ್ನ ಏನಾಗ್ತೀವಿ, ಆ ಸ್ಲ್ಯಾಬ್ ಹಾಕೋದಿಕ್ಕೂ ಕೂಡ ಸಿಮೆಂಟ್, ಕಾಂಕ್ರೀಟ್ ಬೇಕೇ ಬೇಕು. ಆದ್ರೆ ಈಗ ಒಂದು ಅಧ್ಯಯನ ನಡೀತಾ ಇದೆ, ಅಂದ್ರೆ ಆವಿಷ್ಕಾರ ನಡೀತಾ ಇದೆ, ಸಿಮೆಂಟೇ ಇಲ್ಲದೆ ಮನೆಯನ್ನು ಕಟ್ಟುವ ರೀತಿ. ಅದೇಗೆ ಅಂದ್ರೆ ಅಮೆರಿಕದಲ್ಲಿ ಇದ್ರ ಬಗ್ಗೆ ಒಂದು ಸಂಶೋಧನೆ ನಡೀತಾ ಇದೆ. ಭತ್ತದ ಹೊಟ್ಟೆ ಏನಿದೆ, ಈ ಭತ್ತದ ಹೊಟ್ಟು ಬರುತ್ತಲ್ಲ, ಈ ಹೊಟ್ಟನ್ನು ಬಳಸಿಕೊಂಡು ಸಿಮೆಂಟ್ ಅನ್ನ ತಯಾರಿಸಿ
ಅದರ ಮುಖಾಂತರ ಮನೆಯನ್ನು ಕಟ್ಟುವಂಥ ಕೆಲಸಕ್ಕೆ, ಮನೆ ಕಟ್ಟೋದಾಗಿರ್ಬೋದು, ಬೇರೆ ಯಾವುದೇ ಥರದ ಕೆಲಸಕ್ಕಾದ್ರೂ ಕೂಡ ಬಳಸ್ಕೋಬೋದು ಅಂತೇಳಿ ಒಂದು ಅಧ್ಯಯನ ನಡೀತಾ ಇದೆ. ಅಂದರೆ ಸಿಮೆಂಟನ್ನು ತಯಾರು ಮಾಡಬೇಕಾದ್ರೆ ಏರ್ ಪೊಲ್ಯೂಷನ್ ಆಗುತ್ತೆ. ಅಂದರೆ ಸಿಮೆಂಟ್ ತಯಾರು ಮಾಡುವಂಥ ಘಟಕಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಅತಿಯಾದ ಹೊಗೆಯನ್ನು ಹೊರಗೆ ಹಾಕುವುದ್ರ ಮೂಲಕ ಏರ್ ಪೊಲ್ಯೂಷನ್ ಆಗುತ್ತೆ, ವಾಯುಮಾಲಿನ್ಯ ಆಗುತ್ತೆ. ಇದನ್ನು ತಪ್ಪಿಸೋ ಸಲುವಾಗಿ AI ಟೆಕ್ನಾಲಜಿನ ಬಳಸ್ಕೊಂಡು ಈ ಭತ್ತದ ಹೊಟ್ಟಿನ ಮುಖಾಂತರ ಸಿಮೆಂಟನ್ನು ತಯಾರಿಸಿ, ಅಂದರೆ ಇದಕ್ಕೆ ಏನೋ ಸಿಮೆಂಟನ್ನು ಮಿಕ್ಸ್ ಮಾಡೋದಿಲ್ಲ, ಭತ್ತದ ಹೊಟ್ಟನ್ನೇ ಸುಟ್ಟು ಅದರ ಮುಖಾಂತರ ಅದರ ಬೂದಿಯನ್ನು ಸಿಮೆಂಟ್ನ ರೂಪಕ್ಕೆ ತಂದು ಅದರಲ್ಲಿ ಮನೆ ಕಟ್ಟೋದಾಗಿರ್ಬೋದು ಅಥವಾ ಬೇರೆ ಥರದ ಕೆಲಸಗಳಿಗೆ ಬಳಸುವಂಥ ಒಂದು ಅಧ್ಯಯನ ನಡೀತಾ ಇದೆ. ಇದೇನಾದರೂ ಸಕ್ಸಸ್ ಆಯಿತು ಅಂತ ಹೇಳಿದರೆ ತುಂಬಾ ಅನುಕೂಲ ಆಗುತ್ತೆ. ಅಂದರೆ ಕಮ್ಮಿ ರೇಟಲ್ಲಿ, ಸಿಮೆಂಟಿಗಿಂತನೂ ಕಮ್ಮಿ ರೇಟಲ್ಲಿ ಜನರಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿನ ವಿಜ್ಞಾನಿಗಳು ಹೇಳ್ಕೊಂಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಕಾದು ನೋಡ್ಬೇಕಷ್ಟೇ. ನಮಗೇನಾದ್ರೂ ಮೇಕೈ ನೋವಿದ್ರೆ ಅಥವಾ ಮೇಕೈ ಉಲ್ಲಾಸವಾಗಿರ್ಲಿ ಅನ್ನೋದಕ್ಕೋಸ್ಕರ ನಾವು ಮಸಾಜ್ ಪಾರ್ಲರ್ಗಳಿಗೆ ಹೋಗ್ಬಿಟ್ಟು ಮಸಾಜನ್ನು ಮಾಡಿಸ್ತೀವಿ, ಅಂದ್ರೆ ಮಸಾಜನ್ನ ಮಾಡಿಸ್ಕೊಳ್ತೀವಿ. ಆ ಮಸಾಜ್ ಪಾರ್ಲರ್ಗಳಲ್ಲಿ ಗಂಡಸರು ಅಥವಾ ಹೆಂಗಸರು ಇರ್ಬೋದು, ಮಸಾಜನ್ನ ಮಾಡ್ತಾರೆ, ನಾವು ಮಸಾಜ್ ಮಾಡಿಸ್ಕೊಂಡು ಬರ್ತೀವಿ. ಆದ್ರೆ ಸ್ಯಾನ್ ಫ್ರಾನ್ಸಿಸ್ಕೋದ ಮಸಾಜ್ ಸೆಂಟರ್ನಲ್ಲಿ AI ಟೆಕ್ನಾಲಜಿ ಇರುವಂಥ ರೋಬೋಟ್ಗಳನ್ನ ಬಳಸ್ಕೊಂಡು ಮಸಾಜನ್ನ ಮಾಡಿಸ್ಕೊಳ್ತಿದ್ದಾರೆ, ಅಂದ್ರೆ ಮಸಾಜನ್ನ ಶುರು ಮಾಡಿದ್ದಾರೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಸಾಮಾನ್ಯವಾಗಿ ಮನುಷ್ಯರು ಯಾವ ಥರ ಮಸಾಜ್ ಮಾಡ್ತಾರೋ ಸೇಮ್ ಅದೇ ಥರನೇ ಮಸಾಜ್ ಇರುತ್ತಂತೆ. ಅಂದರೆ ಮನುಷ್ಯರ ಕೈ ಸ್ಪರ್ಶ ಹೇಗಿರುತ್ತೆ, ಈಗ ನಮ್ಗೆ ಯಾರ್ದಾದ್ರೂ ಮುಟ್ಟಿದ್ರೆ ನಮ್ಮ ಸ್ಪರ್ಶ ಮನುಷ್ಯರೇ ಮುಟ್ತಾ ಇದ್ದಾರೆ ಅನ್ನುವಂಥ ನಮಗೆ ಫೀಲ್ ಸಿಗುತ್ತಲ್ವಾ, ಹಾಗೇನೆ ಈ ಮಸಾಜ್ ಸೆಂಟರ್ನಲ್ಲಿ ರೋಬೋಟ್ಗಳ ನಮ್ಮನ್ನ ಮುಟ್ಟಿದಾಗ ಸೇಮ್ ಅದೇ ಥರ ಫೀಲ್ ಆಗುತ್ತಂತೆ. ಈ AI ಟೆಕ್ನಾಲಜಿ ಕಂಪ್ಯೂಟರಿಂದ ಹಿಡಿದು ಈಗ ಮಸಾಜ್ ಸೆಂಟರ್ ತನಕನೂ ಬಂದಿದೆ. ಇನ್ನು ಎಲ್ಲಿ ತನಕ ಹೋಗುತ್ತೋ ಗೊತ್ತಿಲ್ಲ. ಕಳೆದ ವಾರದ ವಿಡಿಯೋದಲ್ಲಿ ಒಂದು ನಾಯಿನ ನೋಡಿದ್ವಿ, ಅಂದ್ರೆ ರೋಬೋಟ್ ನಾಯಿನ ನೋಡಿದ್ವಿ. ಈ ವಾರವೂ ಕೂಡ ಒಂದು ನಾಯಿ ಬಂದಿದೆ, ಅಂದ್ರೆ ರೋಬೋಟ್ ನಾಯಿ ಬಂದಿದೆ. ಕಳೆದ ವಿಡಿಯೋದಲ್ಲಿ ಏನ್ ನೋಡಿದ್ವಿ, ಆ ರೋಬೋಟ್ ಏನಿತ್ತು ಅದು ಕಸವನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಿತ್ತು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಬೀಡಿ ಸಿಗರೇಟ್ನ ತುಂಡುಗಳೇನಿತ್ತು ಅದನ್ನು ಹೆಕ್ಕಿ ತೆಗೆಯುವ ಮೂಲಕ ಕಸವನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡ್ತಿತ್ತು. ಆದ್ರೆ ಈ ರೋಬೋಟ್ ಏನಿದೆ ಇದು ಹೊಲ ಗದ್ದೆಗಳಲ್ಲಿ ಇರುವಂತ ಕಳೆಯನ್ನ ತೆಗೆಯೋದ್ರ ಮೂಲಕ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಈ ರೋಬೋಟಿಗೆ ನಾಜಲ್ನ ಫಿಟ್ ಮಾಡಿರ್ತಾರೆ, ಅಂದ್ರೆ ಫ್ಲೇಮ್ ಥ್ರೋವರ್ನ ನಾಜಲ್ನ ಫಿಟ್ ಮಾಡಿರ್ತಾರೆ. ಆ ನಾಜಲ್ ಮೂಲಕ ಬೆಂಕಿಯನ್ನ ಹೊರಹಾಕಿ ಆ ಕಳೆಯನ್ನ ತುದಿಯಿಂದ ಬೇರಿನವರೆಗೂ ಸುಟ್ಟು ಕಳೆಯನ್ನ ತೆಗೆಯುವಂತ ಕೆಲಸವನ್ನು ಮಾಡುತ್ತೆ. ಅಂದ್ರೆ ಒಂದು ಕಳೆ ಏನಿದೆ ಅದು, ಈಗ ನಾವು ಕಳೆಯನ್ನ ಕಡಿದ್ವಿ ಅಂತ ಹೇಳಿದ್ರೆ, ನಾವು ಏನು ಕತ್ತಿ ಅಥವಾ ಏನಾದ್ರೂ ಬ್ಲೇಡ್ ಮುಖಾಂತರ ಕಳೆಯನ್ನ ಸವರಿದ್ವಿ ಅಂದ್ರೆ ಅದೇನಾಗುತ್ತೆ, ಮತ್ತೆ ಚಿಗುರ್ಕೊಳ್ಳುತ್ತೆ. ಆದ್ರೆ ಈ ರೋಬೋಟ್ ಏನ್ ಮಾಡುತ್ತೆ ಅಂದ್ರೆ ಕಳೆಯನ್ನು ಸಂಪೂರ್ಣವಾಗಿ ಸುಡೋದ್ರ ಮೂಲಕ ಕಳೆಯನ್ನ ನಾಶ ಮಾಡುತ್ತೆ. ಇದು ಕಳೆಯನ್ನೇ ನಾಶ ಮಾಡುತ್ತೋ ಅಥವಾ ತೋಟದಲ್ಲಿರುವಂತ ಬೆಳೆಯನ್ನೇ ನಾಶ ಮಾಡುತ್ತೋ ಗೊತ್ತಿಲ್ಲ. ಒಟ್ಟಾರೆ ಆವಿಷ್ಕಾರವಂತೂ ಬಂದಿದೆ. ಈ ವಾರದ ವಿಶೇಷವಾಗಿರ್ತಕ್ಕಂಥ ಸುದ್ದಿಗಳು ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ಪ್ರಪಂಚದಲ್ಲಿ ಈ ಥರದ ವಿದ್ಯಮಾನಗಳು, ವಿಶೇಷಗಳು ಇದ್ದವ ಅನ್ನುವಂಥ ಮಾಹಿತಿ ಕೂಡ ಅವರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಈ ವಿಡಿಯೋದ ಬಗ್ಗೆ ಏನಾದರೂ ಹೇಳುವಂಥ ಮಾಹಿತಿ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ.